ಮೆಟ್ರೋ ಪ್ರಯಾಣ ದರ ಏರಿಕೆ ಮೆಟ್ರೋ ಪ್ರಯಾಣಿಕರಲ್ಲಿ ಆಕ್ರೋಶ ಹೆಚ್ಚಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರಯಾಣಿಕರು ತಿರುಗಿ ಬಿದ್ದಿದ್ದಾರೆ. ಆದರೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮೆಟ್ರೋ ಪ್ರಯಾಣ ದರ ಏರಿಕೆ ಕೇಂದ್ರ ಸರ್ಕಾರದ ಹೊಣೆ ಅಂತ ಇಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಇದು ಕೇಂದ್ರ ಸರ್ಕಾರದ ಮಾಡಿರ್ತಕ್ಕಂಥ ಒಂದು ಆಜ್ಞೆ. ಹಾಗಾಗಿ ನಾವು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು 7 ವರ್ಷ ಆದ ನಂತರ ಕೇಂದ್ರ ಸರ್ಕಾರದವರು ಮೆಟ್ರೋ ಬೆಲೆ ಏರಿಕೆಯನ್ನು ಸುಮಾರು 50% 100% ಏರಿಕೆ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಮೆಟ್ರೋ ಮಾಡೋದ್ರ ಉದ್ದೇಶ ಏನಕ್ಕೆ? ಸಾರ್ವಜನಿಕರು ಆರಾಮ್ಸೆ ಓಡಾಡಬೇಕು, ಬೆಂಗಳೂರು ಟ್ರಾಫಿಕ್ ಆಗಬಾರ್ದು, 2 ವೀಲರ್ ಹೋಗಬಾರ್ದು, ಬಸ್ಸಲ್ಲಿ ಹೋಗಬಾರ್ದು ಅಂತ ಹಿನ್ನೆಲೆ 2017ರಲ್ಲಿ ಏರಿಕೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಮಿಟಿ ಮಾಡಿದ್ರು. 2024ರಲ್ಲಿ ಒಂದು ಕಮಿಟಿ ಮಾಡಿದ್ರು. ಮೆಟ್ರೋ ಕಾರ್ಪೊರೇಷನ್ನು ಇವತ್ತು ಎಲ್ಲ ರಾಜ್ಯದಲ್ಲಿ ಸೆಂಟ್ರಲ್ ಮೆಟ್ರೋ ಕಾರ್ಪೊರೇಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಮೆಟ್ರೋ BMRCಯಲ್ಲೂ ಒಂದು ಪತ್ರವನ್ನು ಬರೆದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ರಿವಿಷನ್ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ರಿಟೈರ್ಡ್ ಜಡ್ಜು, ನಮ್ಮ ಚೆನ್ನೈ ರಿಟೈರ್ಡ್ ಜಡ್ಜ್ನ ಸಮಿತಿ ರಚನೆ ಮಾಡಿ ಅವರು ಬಂದು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಪಡ್ಕೊಂಡು ಇದು ಏರಿಕೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಜನರಿಗೆ ಮುಟ್ಟಬೇಕು. ನಾನು ಅದೇ ಹೇಳ್ತಾ ಇರೋದು. ಈಗ ಕಮಿಟಿ ಮಾಡಿರೋದು ಯಾರು? ಸೆಂಟ್ರಲ್ ಕಾರ್ಪೊರೇಷನ್ ಅವರು ಕಮಿಟಿ ಮಾಡಿರ್ತಕ್ಕಂಥದ್ದು. ಅವರು ರಿವಿಷನ್ ಮಾಡೋದು ರೇಟು. ಪತ್ರ ಬರೆದಿರೋದು ನಮ್ಮ ರಾಜ್ಯ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯೋರು. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಷನ್ಗೆ ಪತ್ರ ಬರೆದಿರೋದು. ಅವ್ರು ಬಂದು ರಿವಿಷನ್ ಮಾಡಿ ಏರಿಕೆ ಮಾಡಿರ್ತಕ್ಕಂಥ ಖಂಡನೆ. ಇದು ಮೋದಿ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ನಮ್ಮ ಮೆಟ್ರೋ ಇವತ್ತೇನು ಮೆಟ್ರೋ ದರ 45% ಜಾಸ್ತಿ ಏರಿದೆ. ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ. ಆದರೆ ಕೇಂದ್ರ ಸರ್ಕಾರದವರು ಮಿಸ್ಲೀಡ್ ಮಾಡ್ತಕ್ಕಂಥದ್ದು. ಬಿಜೆಪಿ ಅವರು ಇಲ್ಲ, ಇದು ರಾಜ್ಯ ಸರ್ಕಾರದ ಹೊಣೆ ಅಂತ ಇದ್ದಾರೆ. ಭೂ ಕಾರ್ಯದರ್ಶಿ, ಭೂ ಇಲಾಖೆಯ ಅಧೀನ ಕಾರ್ಯದರ್ಶಿ ಅಂಡರ್ ಅಲ್ಲಿ ಮೆಟ್ರೋ ಏರಿಕೆ ಬರೋದು. ಅವರು ಅದರಲ್ಲಿ ಏರಿಕೆ ಮಾಡಿ ಅದನ್ನ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡಿಸುವಂತ ಕೆಲಸ ಮಾಡಿದ್ದಾರೆ. ಇದು ರಾಂಗ್. ದಿಸ್ ಇಸ್ ವೆರಿ ರಾಂಗ್. ಇಟ್ ಈಸ್ totally the responsibility of the central government that they have hiked all the metro prices, and to blame the state government is completely false. ಈ BJP ಅವರು ಮೊನ್ನೆ ದಿನ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಗಲಾಟೆ ಮಾಡಿದ್ರು. ಅದು ಕೇಂದ್ರ ಸರ್ಕಾರದಿಂದಲೇ ಬರೋದ್ರಿಂದ ದರ ಏರಿಕೆ ಇಲ್ಲಿ ಬಂದಿರೋದ್ರಿಂದ ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಜನಗಳಿಗೆ ಇದನ್ನ ಬಗ್ಗೆ ತಿಳಿ ಹೇಳೋದಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದ ನೀತಿ ಅಡಿಯಲ್ಲಿ ಬರೋದ್ರಿಂದ ನಾವು ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಇದನ್ನ ತಿಳಿ ಹೇಳ್ತಾ ಇದ್ದೀವಿ ಜನಗಳಿಗೆ ಅಷ್ಟೇ. ಇದ್ರ ಬಗ್ಗೆ ಥ್ಯಾಂಕ್ ಯು. ಇವತ್ತೇನು ಈ ಮೆಟ್ರೋ ಸ್ಟೇಷನ್ ದರ ಏರಿಕೆ 10 ರೂಪಾಯಿ ಇರೋದು ಇವಾಗ 20 ರೂಪಾಯಿ ಮಾಡುತ್ತೆ, 48 ರೂಪಾಯಿ ಇರೋದು 80 ರೂಪಾಯಿ ಇದೆ. ಜನಸಾಮಾನ್ಯರ ಮೇಲೆ ತುಂಬ ಇದು ಇದಾಗ್ತಿದೆ, ಅಂದರೆ ತೊಂದರೆ ಆಗ್ತಿದೆ. ನೋಡಿ ಮೆಟ್ರೋದಲ್ಲಿ ಆಲ್ಮೋಸ್ಟ್ ಅಲ್ಲಿಗ ಏನಂದರೆ ಎಸ್ಪೆಷಲಿ ಜೆಂಟ್ಸ್ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಕೇಂದ್ರ ಸರ್ಕಾರ ಬಂದು ರಾಜ್ಯ ಸರ್ಕಾರದ ಮೇಲೆ ಮಾಡಿರೋ ಒಂದು ಧೋರಣೆ ಅಂತಲೇ ಹೇಳ್ಬೋದು. ಅದರ ಕಂಟ್ರೀಸ್ ಇವತ್ತೇನಿದೆ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಕೇಂದ್ರದಿಂದ ನಾವೇನು ಮಾಡ್ತಾ ಇದ್ದೀವಿ, ಈಗ ಇದೊಂದು ಕೇಂದ್ರ ಸರ್ಕಾರ ವಿರುದ್ಧ ಬಂದು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರೋದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹೊಣೆ ಅಂತ ಆರೋಪ ಮಾಡ್ತಿದೆ. ಆದರೆ ಇಲ್ಲಿ ನಷ್ಟ ಆಗ್ತಾ ಇರೋದು ಮಾತ್ರ ಸಾರ್ವಜನಿಕರಿಗೆ. ಈ ಬಗ್ಗೆ BMRCL ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.